ಈ ಪ್ರಯತ್ನ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನನೇ ಈ ಸಿನಿಮಾ. ಈಗ ಫಸ್ಟ್ ಎಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಯ್ತು, ಅದಾದ್ಮೇಲೆ LSD ಲಾಂಚ್ ಮಾಡಿದ್ವಿ, ಅದಾದ್ಮೇಲೆ ಈ ಸಿನಿಮಾದಲ್ಲೂ ಮತ್ತೆ ಉಗ್ರಾಯುಧಂ ಆಯ್ತು. ಇಷ್ಟು ಸಿನಿಮಾಗಳಲ್ಲೂ ನೋಡ್ಕೊಂಡ್ರೆ ಒಂದೊಂದು ಸಿನಿಮಾನು ಒಂದೊಂದು ಬೇರೆ ಜಾನರು, ಬೇರೆ ತರದ ಕಂಟೆಂಟು ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ ಲೈನ್ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಈ ಸಿನಿಮಾ ಒಂದು ಡಿಫ್ರೆಂಟ್ ಏಕೆ ಅಂತಂದ್ರೆ ಇದರಲ್ಲಿ ಈಗ ಜನರು, ನನಗೆ ಫಸ್ಟ್ ಸಿನಿಮಾ ನಿದ್ರಾದೇವಿ ಎಲ್ಲ ನೋಡಿದಾಗ ನಮಗೆ ಸರ್ ಸಾಂಗ್ಸ್ ಬೇಕು, ಡ್ಯಾನ್ಸ್ ಬೇಕು ಅಲ್ವಾ, ಫೈಟ್ ಬೇಕು, ಏನೇನೋ ಈಗ ನಾರ್ಮಲ್ ಟ್ರೆಡಿಷನಲ್ ಪ್ಯಾಟ್ರನಲ್ಲೂ ನಮಗೆ ಮಸಾಲ ಇರೋ ಸಿನಿಮಾಗಳು ಬೇಕು ಅಂದಾಗ ಮನೋಜ್ ಈ ಸಬ್ಜೆಕ್ಟ್ ತಗೊಂಬಂದಾಗ ನನಗೆ ಓಕೆ, ಇದರಲ್ಲಿ ಅವರು ಯಾರ್ಯಾರು ಏನೇನು ಫೀಡ್ಬ್ಯಾಕ್ಗಳು ಫಸ್ಟ್ ಸಿನಿಮಾ ಆದ್ಮೇಲೆ ಕೊಟ್ಟರಲ್ಲ ಅದಷ್ಟು ಫೀಡ್ಬ್ಯಾಕ್ಗಳು ಈ ಸಿನಿಮಾದಲ್ಲಿ ಇದೆ. ಸೊ ಹಾಗಾಗಿ ಈ ಸಿನಿಮಾ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಕರೆಂಟ್ ಟ್ರೆಂಡಲ್ಲಿ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಹಾಕಿ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಾಗೂ ಎಷ್ಟೋ ಸಿನಿಮಾಗಳು ಜನರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾವೆ. ಅಂಥದ್ರ ಮಧ್ಯ ಹೊಸ ಟೀಮ್ ಇಟ್ಕೊಂಡು, ಹೊಸ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಟೀಮ್ಸ್ನೆಲ್ಲ ಇಟ್ಕೊಂಡು ಒಂದು ಸಿನ್ಸಿಯರ್ ಪ್ರಯತ್ನ ಮಾಡಿದ್ದೀವಿ. ಯಾರಿಗೂ ಏನು ಅವ್ರ ಬ್ಯಾಕ್ಗ್ರೌಂಡ್ ಆಗಲಿ ಏನೂ ನೋಡದೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅನ್ನೋದೊಂದೇ ಕಾರಣಕ್ಕೆ ಅವ್ರಿಗೆ ಆಪರ್ಚುನಿಟಿಗಳು ಕೊಟ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ಪ್ರಯತ್ನ ನಿಮ್ಮನ್ನೆಲ್ಲರನ್ನೂ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಝಲಕ್ ನೋಡಿದ್ರಲ್ಲೇ ನಿಮಗೆ ಮ್ಯೂಸಿಕಲಿ ಎಷ್ಟರ ಮಟ್ಟಿಗೆ ಇದು ಇಂಪ್ರೆಸ್ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿದೆ. ನಮ್ಮ ಸೂರಜ್ ಜೋಯಿಸು ಸಿಕ್ಕಾಬಟ್ಟೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಾಂಗ್ಸ್ ಬಹಳ ಚೆನ್ನಾಗಿ ಬಂದಿದ್ದಾವೆ ಎಲ್ಲವನ್ನು. ಇಷ್ಟರಲ್ಲಿ ಆ ಸಾಂಗ್ಸ್ನೆಲ್ಲ ರಿಲೀಸು ಮಾಡ್ತೀವಿ. ಆ್ಯಂಡ್ ಹೀರೋ ಬಗ್ಗೆ ಹೇಳಲೇಬೇಕು. ರಾಹುಲ್ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಅವರು ಎಷ್ಟು ರಗಡ್ ಲುಕ್ಕು, ಆ ಮಾಸ್ ಎಲಿಮೆಂಟ್ ಇಟ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾರೆ ಅಂದರೆ ಯು ವಿಲ್ ಸಿ ಹಿಮ್ ಲೈಕ್ ಜಸ್ಟ್ ಅ ಬಾಯ್ ನೆಕ್ಸ್ಟ್ ಡೋರ್. ಪಕ್ಕದ ಮನೆ ಹುಡುಗನ ಥರ ಒಂದು ಕ್ಯಾರೆಕ್ಟರ್ ಅದು. ಸಿಕ್ಕಾಬಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಸಿನಿಮಾ ಕತೆ ಬಗ್ಗೆ ಏನು ಮಾತಾಡೋದಿಲ್ಲ. ಡೈರೆಕ್ಟರ್ ಆಲ್ರೆಡಿ ಸರ್ ಏನು ಹೇಳ್ಬೇಡಿ ಅಂತ ಅವ್ರು ನಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಆ್ಯಂಡ್ ಕಾಶಿಮಾ, ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಆಲ್ರೆಡಿ ಅವರು ಭಾಳಷ್ಟು ಸಿನಿಮಾಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ. ಅಗೇನ್ ಶಿ ಲುಕ್ಸ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡ್ಯಾನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಲ್ಲದೆ ಸಾಕಷ್ಟು ದೊಡ್ಡ ತಾರಾಗಣನೆ ಇದೆ. ಇದೆಲ್ಲ ಮೀರಿ ನಮ್ಮ ಮನೋಜ್ ಬಗ್ಗೆ ಮಾತಾಡಲೇಬೇಕು. ಮನೋಜ್ ಅವ್ರು ಹೇಳ್ದಾಗೆ ಅವರಿಗೆ ಹಸಿವು, ಅವ್ರಿಗೆ ಒಂದು 20 ಜನಕ್ಕೆ ಆಗಷ್ಟು ಹಸಿವು ಅವರೊಬ್ಬರಲ್ಲೇ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಸೊ ಡೆಫಿನೆಟ್ಲಿ ಹಿ ಇಸ್ ಅ ಹೈಲಿ ಟ್ಯಾಲೆಂಟೆಡ್ ಪರ್ಸನ್. ಅದನ್ನು ಅವ್ರ ಬಗ್ಗೆ ಅವರು ಹೇಳ್ತಾರೆ. ಬಟ್ ಸಿನಿಮಾದಲ್ಲಿ ನನಗೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅವರು ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೋ ಥರ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ ಎಲ್ಲ ಟೀಮ್ ವರ್ಕು ಬಹಳ ಚೆನ್ನಾಗಿದೆ. ನಾನೊಂದೇ ಕೇಳ್ಕೊಳೋದೇನಂತಂದರೆ, ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂದದೆ ಪ್ರತಿ ಪ್ರಯತ್ನಕ್ಕೂ ನೀವೆಲ್ಲ ನನ್ನ ಜೊತೆಗೆ ನಿಂತ್ಕೊಳ್ಳಿ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡೋದ್ರಲ್ಲಿ ನಾನು ತೊಡಗಿಸ್ಕೊತೀನಿ. ಸಕ್ಸಸ್ ಹುಡುಕ್ತಾ ಇದ್ದೀವಿ. ಡೆಫಿನೆಟ್ಲಿ ಸಕ್ಸಸ್ ಈ ಸಿನಿಮಾದ ಮುಖಾಂತರ ಶುರು ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಪ್ರಯತ್ನ ನಾನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನನೇ ಈ ಸಿನಿಮಾ.